ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಕೊಡೋದ್ರ ಮೂಲಕ ನನಗೆ ಸಪೋರ್ಟನ್ನು ನೀಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ. ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾರೆ, ನನ್ನ ಮಗಳು ಮಲ್ಕೊಂಡಿದ್ದಾಳೆ, ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ. ನನ್ನ ಮಗಳು ಮಲ್ಕೊಂಡಿದ್ದಾಳೆ ಅಂದರೆ ನನ್ನ ಕೆಲಸ ಆಲ್ಮೋಸ್ಟ್ ಅಲ್ಲ ಆದಾಗೆ ಕ್ಲೀನಿಂಗು ಅಡುಗೆ ಎಲ್ಲ ಇರುತ್ತಲ್ಲ. ಅಡುಗೆ ಸ್ವಲ್ಪ ಲೇಟ್ ಆದ್ರೂ ಕ್ಲೀನಿಂಗ್ ಎಲ್ಲ ಮುಗ್ದಿರುತ್ತೆ ನನ್ನ ಮಗಳು ಮಲ್ಕೊಂಡ್ರೆ. ಏನೋ ಇವತ್ತು ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ದಾಳೆ, 6 ಗಂಟೆಗೆ ಎದ್ದಿದ್ಲು, ಅದಕ್ಕೆ ಬೇಗನೆ ಮಲ್ಕೊಂಡಿದ್ದಾಳೆ. ಇವಾಗ ಟೈಮ್ ಆಲ್ರೆಡಿ 10:30 ಆಯಿತು, ಇನ್ನು ಮಲ್ಕೊಂಡೇ ಇದ್ದಾಳೆ. ಸುಮಾರು 9:30ಗೆಲ್ಲ ಮಲಗಿದ್ಲು. ಅವಳು ಮಲಗಿದ್ದಾಳೆ ಅಂತೇಳಿ ಪಟಪಟ ಕೆಲಸ ಎಲ್ಲ ಮಾಡಿಕೊಂಡೆ, ಸ್ನಾನ ಕೂಡ ಆಗಿದೆ. ಇನ್ನೇನು ಅವಳು ಎದ್ಮೇಲೆ ಸ್ನಾನ ಮಾಡಿ ಸ್ವಲ್ಪ ರೈಸ್ ಅಷ್ಟೇ ಮಾಡ್ಕೋಬೇಕು. ಸಾಂಬಾರು ನಿನ್ನೆ ಸಂಜೆದಿದೆ, ಸಾಂಬಾರೇನು ಮಾಡೋಕ್ಕೆ ಹೋಗಲ್ಲ, ಇನ್ನು ಸಂಜೆ ಏನಾದರೂ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ಇವತ್ತು ಬೆಳಿಗ್ಗೆ ಪಲಾವ್ ಮಾಡಿದ್ದೆ. ನನ್ನ ಮಗನಿಗೆ ಪಲಾವ್ ಅಂದರೆ ಇಷ್ಟ ಇಲ್ಲ ಬೆಳಿಗ್ಗೆ, ನಿಮ್ಗೆ ಗೊತ್ತೇ ಇದೆ ನನ್ನ ಡೈಲಿ ವ್ಲಾಗನ್ನು ನೋಡೋರಿಗೆ. ಅವನಿಗೆ ಸ್ವಲ್ಪ ರೈಸ್ ಐಟಮ್ ಬೆಳಿಗ್ಗೆ ತಿನ್ನಬೇಕು ಅಂದರೆ ಆಗಲ್ಲ. ಆದರೂ ಇವತ್ತು ಎಲ್ಲನೂ ತಿನ್ನಬೇಕು ಮಗನೇ ಅಂತೇಳಿ ಪಲಾವ್ ಮಾಡಿ ಕಳಿಸಿದ್ದೀನಿ. ಇನ್ನು ನಾಳೆ ಫ್ರೈಡೇ ಶ್ರೇಯ್ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ಸ್ ಇದೆ. ಅಂದರೆ 3rd to 10th ಮಾತ್ರ ಆ್ಯನ್ಯುವಲ್ ಡೇ ಮಾಡ್ತಾ ಇದ್ದಾರೆ ಇವಾಗ. ನೆಕ್ಸ್ಟು ಇವಾಗ ಪ್ರಿ ಕೆ ಜಿ, LKG, UKG, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಸ್ವಲ್ಪ ದಿನ ಬಿಟ್ಟು ಮಾಡ್ತಾರೆ. ಏನಕ್ಕೆ ಅಂದರೆ ಇವಾಗ ಸ್ವಲ್ಪ ಚಳಿ ಎಲ್ಲ ಜಾಸ್ತಿ ಇದೆ ಅಲ್ಲ, ಅದ್ರ ಜೊತೆಗೆ ಸ್ಕೂಲಲ್ಲಿ ಸ್ಟ್ರೆಂತ್ ಕೂಡ ಜಾಸ್ತಿ ಇದೆ. ಅದಕ್ಕೆ 3rd ಇಂದ 10th ಒಂದು ಸಾರಿ ಮಾಡ್ತಾರೆ. ಇನ್ನು ಇವರಿಗೆ ಲೇಟ್ ಇದೆ, ನಾಳೆ ಹೋಗಬೇಕು. ಪಾಸ್ ಕೂಡ ಕಳಿಸಿದ್ದಾರೆ. ಇನ್ನು ಒಂದು ಸ್ಟೂಡೆಂಟ್ಗೆ ಒಂದೇ ಪಾಸನ್ನು ಕಳಿಸಿದ್ದಾರೆ. ಅಂದರೆ ಇವರು ಚಿಕ್ಕ ಮಕ್ಕಳು, ಇವ್ರು ಆ್ಯನ್ಯುವಲ್ ಡೇ ಅಲ್ವಲ್ಲ, ಸ್ವಲ್ಪ 3rd ಸ್ಟ್ಯಾಂಡರ್ಡಿಂದ 10th ಅದಕ್ಕೋಸ್ಕರ ಒಂದು ಚೈಲ್ಡ್ಗೆ ಒಂದೇ ಪೇರೆಂಟ್ ಅಂತ ಒಂದೇ ಪಾಸನ್ನು ಕಳಿಸಿದ್ದಾರೆ. ನೋಡಬೇಕು, ನಾನು ಹೋಗೋದು ನಮ್ಮ ಮನೆಯವ್ರು ಹೋಗೋದು ಅಂತ ನೋಡಬೇಕು. ಶ್ರೇಯು ಡ್ಯಾಡಿ ನೀನೇ ಬಾ ಅಂತ ಹೇಳ್ತಾ ಇದ್ದೆ ಬೆಳಿಗ್ಗೆ. ಮಮ್ಮಿ ಆಮೇಲೆ ಬರಲಿ, ನೀನು ಫಸ್ಟ್ ಬಾ, ಆಮೇಲೆ ಮಮ್ಮಿ ಬರ್ತಾರೆ ಅಂತ ಹೇಳ್ತಾ ಇದ್ದ. ನೋಡಬೇಕು ಏನಾಗುತ್ತೆ ಅಂತೇಳಿ. ನಮ್ಮ ಮನೆಯವ್ರು ಬರೋದು ಡೌಟು. ಅಂದರೆ ಸಂಜೆ 5ರಿಂದ 8 ಇರುತ್ತೆ. ಚೀಫ್ ಗೆಸ್ಟ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಮಾರ್ತಳ್ಳಿ ಡಾಕ್ಟರ್ ಪ್ರಿಯಾಂಕಾ ಅವರು ಬರ್ತಾ ಇದ್ದಾರೆ. ಪ್ರಿಯದರ್ಶಿನಿ ಅವರು ಬರ್ತಾ ಇದ್ದಾರೆ. ನೆಕ್ಸ್ಟು ಸ್ಪೆಷಲ್ ಗೆಸ್ಟ್ ಆಗಿ ಸರಿಗಮಪ ಜ್ಞಾನ ಬರ್ತಾ ಇದ್ದಾರೆ. ಅದಕ್ಕೆ ಹೋಗೋಣ, ಒಂದು ಟೈಮ್ ನೋಡ್ಕೊಂಬರೋಣ ಅಂತ ಇದ್ದೀನಿ. ಸ್ಟೇಜ್ ಫಂಕ್ಷನ್ಗೆ ಇಲ್ದಿದ್ರು ಸ್ಟೂಡೆಂಟ್ಸ್ ಫಂಕ್ಷನ್ಗಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ನಮ್ಮನೆಯವರು ಬಿಟ್ಟು ಬರ್ತೀನಿ ಹೋಗಿ ಅಂತೇಳಿ ಹೇಳಿದ್ದಾರೆ. ನಾಳೆ ನೋಡ್ತೀವಿ ಏನಾಗುತ್ತೆ ಏನಂತೇಳಿ. ಇನ್ನು ನನ್ನ ಮಗಳು ಮಲಗಿದ್ಲಲ್ಲ, ಎದ್ದಿದ್ದಾಳೆ. ನಾನು ಕೆಲಸ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದಿತ್ತು, ಸ್ವಲ್ಪ ಮಾಡ್ತಾಯಿದ್ದೆ. ಹಾಗೆ ಎದ್ಬಿಟ್ಲು. ಎದ್ರು ಮತ್ತೆ ಮಲಗೋದಕ್ಕೆ ರೆಡಿ. ಮತ್ತೆ ಹೇಳೋಕೆ ಯಾಕೋ ಮನಸ್ಸಿಲ್ಲ ಅನಿಸುತ್ತೆ, ನಿದ್ರೆ ಪೂರ್ತಿ ಆಗಿಲ್ಲ ಅನಿಸುತ್ತೆ. ಮತ್ತೆ ಮಲಗೋದಕ್ಕೆ ನೋಡ್ತಾ ಇದ್ದಾಳೆ. ಎದ್ದೇಳು ಅಂದರೆ ಮತ್ತೆ ಸೋಫಾ ಮೇಲೆ ಹೊರಳಿ ಮಲಗ್ತಾ ಇದ್ದಾಳೆ. ಅವಳು ಎದ್ಬಿಟ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಅವಳ ಜೊತೆ ಅದು ಇದು ಮಾಡ್ತಾ ಸ್ವಲ್ಪ ಕೆಲಸ ಮಾಡ್ತಾ ಟೈಮ್ ಆಗಿದೆ ಗೊತ್ತಾಗಲ್ಲ. ಅವಳು ಎದ್ಲು ಅಂದರೆ ಅದು ಎಷ್ಟು ಬೇಗ 3 ಗಂಟೆ ಆಗಿಬಿಡುತ್ತೇನೋ ಅನ್ಬೇಕು. ನನ್ನ ಮಗನ ಕರ್ಕೊಬರೋದಕ್ಕೆ ಸರಿಯಾಗಿ ಟೈಮ್ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಉಗುರು ಬಂದಿತ್ತು, ಉಗುರು ತೆಗಿಯೋಣ ಅಂತ ಇದ್ದೀನಿ. ಇಲ್ಲ ಅಂತಂದರೆ ಬಿಡ್ತಾಳೆ ನನ್ನ ಮಗನಿಗೆ ಪಾಪ. ಆಟ ಆಡೋದಕ್ಕೆ ಹೋಗ್ತಾಳೆ, ಆಟಾಡಿ ಮುಖಕ್ಕೆ ಅಂದಮೇಲೆಲ್ಲ ಬಿಡ್ತಾಳೆ. ಅದಕ್ಕೆ ಇವಾಗ ಉಗುರು ತೆಗಿಯೋಣ ಅಂತ ತೆಗಿತಾ ಇದ್ದೀನಿ. ಯಾಕೆ ಸುಮ್ಮನೆ ಕೂತಿದ್ದಾಳೆ. ಇಲ್ಲ ಅಂತಂದರೆ ಒಂದು ಸರಿ ಕೈ ಕೊಟ್ಟರೆ ಒಂದು ಸರಿ ಕಾಲು ಕೊಡ್ತಾಯಿದ್ಲು. ಸುಮ್ಮನೆ ಕೂತಿದ್ದಾಳಪ್ಪ, ಯಾಕೋ ಗೊತ್ತಿಲ್ಲ. ಇವಳಿಗೆ ಉಗುರೆಲ್ಲ ತೆಗೆದು ಸ್ನಾನ ಮಾಡಿಸಿ ಹಾಗೆ ಸ್ವಲ್ಪ ಅಡುಗೆ ಮಾಡಬೇಕು. ತರಕಾರಿ ಸಾಂಬಾರು ಏನಾದರೂ ಮಾಡ್ತೀನಿ. ಸಂಜೆ ಬೇಕು ಅಂತಂದರೆ ಮೊಟ್ಟೆ ಇದ್ದಾವೆ, ಮೊಟ್ಟೆ ಮಾಡಿಕೊಟ್ರಾಯ್ತು ಅಂತೇಳಿ ಇವಾಗ ತರಕಾರಿ ಸಾಂಬಾರು ಮಾಡ್ತೀನಿ. ಇನ್ನು ನಮ್ಮ ಮನೆಯವ್ರು ಇವತ್ತು ಸಂಜೆಯಿಂದ ಚಪಾತಿ ಮಾಡಿ ಇವತ್ತು ಸಂಜೆ ಅಂತ ಹೇಳಿದ್ದಾರೆ. ಮಾಡ್ತಾಯಿರ್ತೀನಿ ಚಪಾತಿನ, ಆದರೂ ಇವತ್ತು ಯಾಕೋ ಸಂಜೆ ಚಪಾತಿ ಮಾಡು ಅಂತ ಹೇಳಿದ್ದಾರೆ. ನಾನು ಸಂಜೆ ಡ್ಯೂಟಿ ಹೋಗುವಾಗ ಚಪಾತಿ ಮಾಡಿ ಕಳಿಸ್ಬೇಕು. ಇನ್ನು ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ. ಈ ಥರ ಮನೆ ಒಳಗಡೆ ಬಿಸಿಲು ಬರಬೇಕು. ನಂಗೆ ಮನೆ ಒಳಗಡೆ ಬಿಸಿಲು ಗಾಳಿ ಬೆಳಕು ಬಂದರೆ ಖುಷಿ ಆಗುತ್ತೆ. ಇನ್ನು ಯಾವಾಗಲೂ ಕರೆಂಟ್ ಹಾಕಿರೋದು ಅಂದರೆ ಏನೋ ಒಂಥರ ಬೇಜಾರು, ಅದೇನೋ ಮನಸ್ಸಿಗೆ ಸಮಾಧಾನ ಇರಲ್ಲ. ಈ ಥರ ಬಿಸಿಲು ಬರಬೇಕು ಮನೆ ಒಳಗಡೆ, ಆಗಲೇ ಖುಷಿ. ಏನು ಡ್ರಮ್ ಕ್ಲೀನಿಗೆ ಹಾಕಿದ್ದೀನಿ, ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನಿಂಗಿಗೆ. ಅದು ಸುಮಾರು ಹೊತ್ತಾಗುತ್ತೆ, 2.5 ತಾಸಿದೆ. ಸುಮಾರು ದಿನ ಆಗಿತ್ತು ಡ್ರಮ್ ಕ್ಲೀನ್ಗೆ ಹಾಕ್ತೇನೆ. 2.5 ತಾಸಿದೆ. ಅದು ಮುಗಿಯೋವರೆಗೂ ವೇಟ್ ಮಾಡಬೇಕು. ಮತ್ತು ವಾಟ್ರು ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ನೋಡ್ಕೋಬೇಕು. ಯಾಕಂದರೆ 4 ಮನೆ ಇರೋದ್ರಿಂದ ನಮ್ಮ ಬಿಲ್ಡಿಂಗಲ್ಲಿ 4 ಫ್ಲೋರ್ ಇದೆ, 4 ಮನೆ ಇದೆ. ಸ್ವಲ್ಪ ಜಾಸ್ತಿಯಾಗಿ ನೀರೆಲ್ಲ ಯೂಸ್ ಆಗ್ತಾ ಇರುತ್ತೆ. ಇನ್ನು ಆನ್ ಮಾಡಿ ಮತ್ತು ಎಲ್ಲ ಡ್ರಮ್ಮಲ್ಲೆಲ್ಲ ಹಿಡ್ಕೊಂಡಿರ್ತಾರೆ, ನೀರೆಲ್ಲಾದರೂ ಇಲ್ಲ ಅಂತಂದರೆ ಖಾಲಿ ಆದರೆ ಕಷ್ಟ ಅಂತ. ಅದಕ್ಕೆ ಇವಾಗ ಸ್ವಲ್ಪ ಹೊತ್ತು ಆನ್ ಮಾಡಿ 1 ಅವರ್ ಆದಮೇಲೆ ಮತ್ತೆ ಒಂದು ಸರಿ ಮೋಟ್ರ್ ಹಚ್ಚಿ ಬರಬೇಕು. ಆ ಥರ ಅಂದರೆ ಓನರ್ ಪ್ರಾಬ್ಲಮ್ ಏನಿಲ್ಲ. ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೋಬೋದು, ಅದರಲ್ಲೇನು ತೊಂದರೆ ಇಲ್ಲ.
ಕೆಲವೊಂದು ಕಡೆ ಆಲ್ಮೋಸ್ಟ್ ಅಲ್ಲಿ ಬೆಳಗ್ಗೆ ಒಂದು ಟೈಮ್ ಬಿಡ್ತಾರೆ, ಸಂಜೆ ಒಂದು ಟೈಮ್ ಬಿಡ್ತಾರೆ, ಆ ಥರ ಇರುತ್ತಲ್ಲ. ನಮಗೆ ಆ ಥರ ಇಲ್ಲ. ನಾವು ಮಧ್ಯ ಯಾವಾಗ ನೀರು ಖಾಲಿ ಆದ್ರೂ ಕೂಡ ನಾವೇ ಮೋಟ್ರ್ ಆನ್ ಮಾಡ್ಕೊಬರ್ಬೋದು, ಏನೂ ತೊಂದರೆ ಇಲ್ಲ ಅದರಲ್ಲಿ. ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡಿಸ್ತೀನಿ. ಇವಾಗ ಉಗುರೆಲ್ಲ ಕಟ್ ಮಾಡಿದೆ, ಇನ್ನು ಸ್ನಾನ ಮಾಡಿಸ್ತೀನಿ. ಸ್ನಾನ ಮಾಡಿಸ್ಬಿಟ್ಟು ಸ್ವಲ್ಪ ಅಡುಗೆ ಮಾಡಬೇಕು. ಅಡುಗೆ ಮಾಡ್ಕೊಂಡಾದ್ಮೇಲೆ ಮತ್ತೆ ಟೈಮ್ ಆಗುತ್ತೆ, ಊಟ ಮಾಡಿ ನನ್ನ ಮಗನ ಕರ್ಕೊಬರೋಕ್ಕೆ ಹೊರಟಿದ್ದೀನಿ. ಕಾರ್ ಶೆಡ್ ಹತ್ರ ಬಂದ್ವಿ. ಇಲ್ಲೇನೋ ಇಟ್ಟಿದ್ದಾರೆ ಕಂಚಿಕಾಯಿ, ಏನೋ ಕರ್ಬೂಜ ಥರ ಇದೆ, ದೊಡ್ಡ ದೊಡ್ಡದಾಗಿದೆ. ನಾವು ಮುಟ್ಟು ನೋಡೋದಕ್ಕೂ ಹೋಗಿಲ್ಲ. ಇಲ್ಲಿ ಟೆಂಟ್ ಹಾಕ್ಕೊಂಡು ಇದ್ರಲ್ವ, ಒಂದು 15 ದಿನ ಆಗಿತ್ತೇನೋ. ಇಲ್ಲೇ ಇದ್ದರು, ಮಕ್ಕಳು ಮರಿ ಎಲ್ಲ ಇಟ್ಕೊಂಡಿದ್ರು ಕೆಲ್ಸಕ್ಕೆ ಹೋಗ್ತಾ. ಇವಾಗ ಅವರು ನಿನ್ನೆ ಎಲ್ಲ ಖಾಲಿ ಮಾಡಿಕೊಂಡು ಲಾರಿಲಿ ಎಲ್ಲ ಅವರು ಐಟಮ್ ಎಲ್ಲ ತುಂಬಿಕೊಂಡು ತಾವು ಹೋಗಿದ್ದಾರೆ. ಅಂದರೆ ಮೋಸ್ಟ್ಲಿ ಅವರು ಊರಿಗಂತೂ ಹೋಗಿಲ್ಲ ಅನಿಸುತ್ತೆ, ಮತ್ತೆ ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ. ಏನು ಮಾಡೋಕ್ಕಾಗತ್ತೆ ಪಾಪ, ಹೊಟ್ಟೆಪಾಡು ಅವ್ರದ್ದೊಂಥರ ಜೀವನ ಆದರೆ ನಮ್ಮದೊಂಥರ ಜೀವನ. ನಾವು ಇವಾಗ ಆ್ಯಕ್ಚುಲಿ ನಮ್ಮದೂ ಹೊಟ್ಟೆಪಾಡೆ, ಯಾಕಂದರೆ ನಾವು ಬೇರೆ ಊರಿಂದ ಇಲ್ಲಿ ಬಂದು ನಾವು ಕೆಲಸ ಮಾಡ್ತಾಯಿದ್ದೀವಿ, ಕೆಲಸ ಮಾಡಿ ತಿಂತಾಯಿದ್ದೀವಿ. ಅವ್ರದ್ದು ಆ ಥರ ಕೆಲಸ, ನಮ್ಮದು ಈ ಥರ ಕೆಲಸ. ಒಬ್ಬೊಬ್ರ ಜೀವನ ಒಂದೊಂದು ಥರ. ದೇವರು ಮೇಲೆ ಆಡಿಸೋನಿದ್ದಾನೆ, ನಾವು ಆಡ್ತಾಯಿದ್ದೀವಿ. ಇನ್ನೇನು ಹೇಳೋಕ್ಕಾಗಲ್ಲ, ನಾವು ಪಾತ್ರಧಾರಿಗಳಷ್ಟೇ. ಜೀವನ ಹೇಗೆ ಬರುತ್ತೋ ಹಾಗೆ ನಡ್ಸ್ಕೊಂಡು ಹೋಗಬೇಕು. ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ನನಗೆ ಅದೇ ಬೇಕು, ಇದೇ ಬೇಕು, ನಾನು ಆ ಥರನೇ ಜೀವನ ಮಾಡ್ತೀನಿ, ಈ ಥರನೇ ಜೀವನ ಮಾಡ್ತೀನಿ ಅಂತ ಹೇಳೋದಕ್ಕೂ ಆಗಲ್ಲ. ಅದರಲ್ಲೂ ಮದುವೆ ಆದ ಹೆಣ್ಮಕ್ಳಿಗಂತೂ ಜೀವನ ಇರೋದೇ ಹೊಂದ್ಕೊಂಡು ಬಾಳೋದ್ರಲ್ಲಿ. ಅದರಲ್ಲಿ ಎರಡು ಮಾತಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅಡ್ಜಸ್ಟ್ಮೆಂಟೇ ಮುಖ್ಯ ಜೀವನದಲ್ಲಿ. ಇನ್ನು ನಮ್ಮ ಮನೆಯವರು ಬಂದರು, 4 ಗಂಟೆಗೆಲ್ಲ ಬಂದರು. 4:15 ಏನೋ ಆಗಿತ್ತು. ಬರುವಾಗ ಮಗಳಿಗೆ ಬೇಗ ಒಂದು ಚೇರ್ ಬೇಕು ಕೂತ್ಕೊಳ್ಳೋಕ್ಕೆ ಅಂಥೇಳಿ ತಂದಿದ್ದಾರೆ. ಮನೆಯಲ್ಲಿರೋ ಐಟಮ್ಗಳನ್ನೇ ನಾನು ಬೆಳಿಗ್ಗೆ ಕಸ ಎತ್ತಿ ಗುಡಿಸುವಾಗ ಸಾಕಾಗೋಗುತ್ತೆ, ಅಲ್ಲಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಅಂತ. ಮತ್ತೆ ಒಂದು ಚೇರ್ ತಗೊಬಂದಿದ್ದಾರೆ. ಬರುವಾಗ ಐಸ್ ಕ್ರೀಮ್ ತಂದಿದ್ರು, ಅದಕ್ಕೆ ಚೆನ್ನಾಗಿ ಐಸ್ ಕ್ರೀಮ್ ತಿಂತ ಕೂತಿದ್ದಾಳೆ. ಐಸ್ ಕ್ರೀಮ್ ಅಂದರೆ ಭಾಳ ಇಷ್ಟ ಅಲ್ಲ ಮಕ್ಕಳಿಗೆ, ಇವಳಿಗೂ ಅದೇ ಥರ. ಇನ್ನು ಈ ಡ್ರೆಸ್ಸು 6 ಮಂತ್ ಇದ್ದವಾಗ ಫೋಟೋಶೂಟ್ಗೆ ಅಂತ ತಂದಿರೋದಾಗಿತ್ತು. ಇವಾಗ ಸಿಕ್ಕಾಪಟ್ಟೆ ಶಾರ್ಟ್ ಆಗಿದೆ, ನೋಡೋಣ ಅಂತ ಹಾಕಿದ್ದೀನಿ. ಇವತ್ತು ಸಂಜೆ ಚಪಾತಿ ಮಾಡಿದ್ದೆ, ಚಪಾತಿ ಮತ್ತು ಮೊಟ್ಟೆ ಬುರ್ಜಿ ಮಾಡಿದ್ದೆ, ಎಗ್ ಬುರ್ಜಿನ. ಅದೇನು ವೀಡಿಯೋ ಶೂಟ್ ಮಾಡೋದಕ್ಕೆ ಹೋಗಿಲ್ಲ, ಸ್ವಲ್ಪ ಬೇಗ ಬೇಗ ಮಾಡಿಕೊಟ್ಟೆ. ಇನ್ನು ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡೋದಕ್ಕೆ ಹೋದರೆ ಟೈಮ್ ಆಗಿಬಿಡುತ್ತಲ್ಲ, ನಿಮ್ಗೆ ಗೊತ್ತೇ ಇದೆ. ಇವಾಗ ಟೈಮ್ ಆಯಿತು, ಸುಮಾರು 9 ಗಂಟೆ ಆಗಿದೆ. ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಮನೆ ಒಳಗಡೆ ಸ್ವಲ್ಪ ದೊಡ್ಡ ಜಾಗ ಇರೋದಕ್ಕಾಗಿ ಒಳಗಡೆ ಆಟ ಆಡ್ತಾ ಇರ್ತಾರೆ. ಇವಾಗ ಕೂಡ ಆಟ ಆಡ್ತಾ ಇದ್ದಾರೆ. ಇದೊಂದು ಹೆಲಿಕಾಪ್ಟರ್ ಇದು. ಇದಕ್ಕೆ ಎಷ್ಟು 200-300 ಕೊಟ್ಟಿದ್ರಂತೆ, ಮಂತ್ರಾಲಯ ಹೋದಕ್ಕೆ ತಂದಿರೋದು. ಫುಲ್ ಮೇಲ್ಗಡೆ ಹೋಗುತ್ತೆ ಇದು ಫುಲ್ಲು. ಅದಕ್ಕೆ ಮೇಲೆ ಹೋಗಿ ತಾಗಿ ಕೆಳಗಡೆ ಬೀಳ್ತಾ ಇದೆ. ರಿಮೋಟ್ ಇದೆ, ರಿಮೋಟ್ ಎಲ್ಲಿ ಹಾಕ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ. ರಿಮೋಟ್ ಇದ್ದರೆ ಕಂಟ್ರೋಲ್ ಮಾಡ್ಬೋದು ಅದನ್ನು. ಇನ್ನು ಊಟ ಮಾಡಬೇಕು. ಊಟ ಇನ್ನೂ ಮಾಡಿಲ್ಲ, ನಮ್ಮದು ಊಟ ಆಗಿಲ್ಲ, ಮಕ್ಕಳಿಗೂ ಊಟ ಆಗಿಲ್ಲ. ಇನ್ನು ಮಕ್ಕಳು ಊಟ ಮಾಡಿ ಮಲಗಿಸ್ಬೇಕು. ಇನ್ನು ಮಲಗಲ್ಲ ಬಿಡಿ ಅವರು, ನಮ್ಮ ಮನೆಯವ್ರು ಬರೋವರೆಗೂ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.